ಪ್ರಬುದ್ಧರಾಗಿದ್ರೆ ನಾನು ಹೇಳೋದು ಜಾಗೃತಿಗೊಳಿಸ್ಬೇಕು ಸರ್. ಈಗ ನಾವು ಹೇಳೋದು ಮತದಾರರು ಜಾಗೃತರಾಗಿದ್ದಾರೆ, ಅಲ್ಲಿ ನಾಯಕತ್ವ ಸ್ವಲ್ಪ ಎಲ್ಲೋ ಒಂದು ಕಡೆ ಲೋಪದೋಷ ಆಗಿರುತ್ತೆ ಅಷ್ಟೇ. ಮತದಾರರು ಜಾಗೃತರಾಗಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ 7-8 ಸಲ ಗೆದ್ದಿರ್ತಕ್ಕಂಥ ಒಬ್ಬ ಸಂಸದರನ್ನ ಯಾರೋ ಎಲ್ಲಿಂದನೋ ಬಂದು ಅವ್ರಿಗೆ ಪರಿಚಯನೇ ಇರಲಿಲ್ಲ, ಮುನ್ಸ್ವಾಮಿ ಅವ್ರನ್ನ ಗೆಲ್ಲಿಸ್ಲಿಲ್ವ ಸರ್? ಎಲ್ಲೊಂದನೋ ಬಂದ ಮುನ್ಸ್ವಾಮಿ ಯಾರು ಗೊತ್ತಿತ್ತ? ಮತದಾರರು ಪ್ರಬುದ್ಧರಾಗಿರೋದಕ್ಕೆ ಅವ್ರನ್ನ ಸೋಲಿಸಿ ಯಾವ ಶಿಕ್ಷೆ ಕೊಡಬೇಕೋ ಅದು ಕೊಟ್ಟೇ ಕೊಡ್ತಾರೆ. ಒಂದು ಸಲ ಯಾಮಾರಬಹುದು ಅಷ್ಟೇ ಯಾರು ಮತದಾರರು, ಮತ್ತೊಂದು ಸಲ ಮಗದೊಂದು ಸಲ ಯಾರು ಯಾಮಾರೋದಿಲ್ಲ. ಅವ್ರಿಗೂ ಪ್ರಬುದ್ಧತೆ ಇದ್ದೇ ಇರುತ್ತೆ. ಕೆಲವು ಸಲ ಏನಾಗುತ್ತೆ, ನಮ್ಮಂಥ ಕೆಲವರು ಲೀಡರ್ಗಳಿಗೆ ಒತ್ತಾಯ ಪಟ್ಟು ಮತದಾನ ಕೊಟ್ಬಿಡ್ತಾರೆ. ಇಲ್ಲಿರ್ತಕ್ಕಂಥವ್ರಿಗೆ ನಾನು ಹೇಳೋದು ಒಂದೇ, ಒಬ್ಬ ದಲಿತ ಸಮುದಾಯವನ್ನ ನಾನು ಹಾಕೋದು ಲೇಲೇಕರ್ ಶೂ, ನನ್ನ ಶೂ ಬೆಲೆ 50,000. ನನ್ನ ಲೇಲೇಕರ್ ಶೂಗೆ ಅವ್ರು ಹೋಗ್ತಾ ಇದ್ದಾರಾ ಅಂತ ಹೇಳ್ಬಿಟ್ಟು ದಲಿತರನ್ನ ಲೇಲೇಕರ್ ಶೂಗೆ ಹೋಲಿಸಿದಂಥ ಈ ವ್ಯಕ್ತಿ ಯಾವಾಗ ಹೋಲಿಕೆ ಮಾಡಿದ್ರೋ ಆವತ್ತೇ ಪ್ರಬುದ್ಧರಾಗಬೇಕಾಗಿತ್ತು ನಮ್ಮ ಜನ ಇಲ್ಲಿ. ಅಲ್ಲ ಇರ್ತಾರೆ ಕೆಲವರು, ಏನು ಮಾಡಕ್ಕಾಗಲ್ಲ. ಪಾರ್ಟಿ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, JDS ಪಾರ್ಟಿ ಆಗಿರ್ಬೋದು, BJP ಪಾರ್ಟಿ ಆಗಿರ್ಬೋದು, ಅವರ ಗುಲಾಮಗಿರಿ ಮಾಡ್ತಾ ಇರ್ತಕ್ಕಂಥ ಜನ ಹೋಗ್ತಾರೆ, ಜನ ಮತ ಕೇಳ್ತಾರೆ. ಅಲ್ಲ ಸರ್, ಹಾಗೂ ಪ್ರತಿಭಟನೆ ಮಾಡಿದ್ವಲ್ಲ. ಈಗ ಇದೇ ವ್ಯಕ್ತಿ ಮಂಜುನಾಥ್ ಅವರು ಚಿಕ್ಕಬಳ್ಳಾಪುರಕ್ಕೆ ಬರ್ತಾರೆ ಅಂದಾಗ ನಾವು ಮೊದಲು ವಿರೋಧ ಮಾಡಿದ್ ನಾವೇ, ಅಲ್ಲಿ ಬರಬಾರದವರು ಇಲ್ಲಿಗೆ ಅಂತ. ಚುನಾವಣೆಯಲ್ಲಿ ಇದು ಕೂಡ ಪ್ರಸ್ತಾಪ ಆಯ್ತು, ಆದರೂ ಕೂಡ ಜನ ಅವನ್ನ ಅತ್ಯಧಿಕ ಮತಗಳಿಂದ ಗೆಲ್ಲಿಸಿದ್ದಾರೆ. ಕಾರಣ ಏನಂತ ತಮಗೂ ಗೊತ್ತು. ಅದು ಏನ್ ಮಾಡಕ್ಕಾಗುತ್ತೋ ಅದನ್ನ ಮಾಡೋಣ. ಅದಕ್ಕೆ ಅಲ್ಲ ಈಗಲೂ ಮಾಡ್ಬೇಕು, ನಂತರದಲ್ಲೂ ಮಾಡ್ಬೇಕು, ಹಿಂದೆನೂ ಮಾಡ್ಬೇಕು, ಎಲ್ಲ ಕಡೆನೂ ಮಾಡ್ಬೇಕು. ಸರ್ ಒಂದ್ ಸೆಕೆಂಡ್ ನೋಡಿ. ಸಮಿತಿಯು ಅರ್ಜಿದಾರರನ್ನು ಕರೆಯಿಸಿ ತಮ್ಮ ಅಹವಾಲುಗಳನ್ನು ಹೇಳಲು ಅವಕಾಶ ನೀಡಲಾಯಿತು. ಇದು DC ಅವರು ಬರೆದಿರೋದು ಹೈಕೋರ್ಟ್ಗೆ. ಹಾಗೂ ಅರ್ಜಿದಾರರು ಸಲ್ಲಿಸದಾದ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ಅರ್ಜಿದಾರರು ವಂಶವೃಕ್ಷ ಪ್ರಮಾಣ ಪತ್ರ ಸಲ್ಲಿಸಿರುವುದಿಲ್ಲ. ಅರ್ಜಿದಾರರು ವಿದ್ಯಾವಂತರಾಗಿದ್ದು ಇವರು ಶಾಲೆಗೆ ಸೇರುವಾಗ ಬೈರಾಗಿ ಎಂದು ತಮ್ಮ ಜಾತಿಯನ್ನು ಶಾಲಾ ದಾಖಲೆಗಳಲ್ಲಿ ನಮೂದಿಸಿರುತ್ತಾರೆ. ಅರ್ಜಿದಾರರು ಇದುವರೆಗೂ ಬುಡ್ಗ ಜಂಗಮ ಎಂದು ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನಾಗಲಿ ಅಥವಾ ಪರಿಶಿಷ್ಟ ಜಾತಿಯ ಯಾವುದೇ ಸೌಲಭ್ಯಗಳಾಗಲಿ ಪಡೆದಿರುವುದಿಲ್ಲ. ಮೇಲ್ಕಂಡ ಎಲ್ಲ ಅಂಶಗಳ ಹಿನ್ನೆಲೆಯಲ್ಲಿ ಹಾಗೂ ಸಲ್ಲಿಸಿರುವ ದಾಖಲಾತಿಗಳ ಆಧಾರದ ಮೇಲೆ ಸಮಿತಿಯು ಈ ಕೆಳಕಂಡಂತೆ ತೀರ್ಮಾನವನ್ನು ಕೈಗೊಂಡಿರುತ್ತೆ. ಅರ್ಜಿದಾರರು ಬೈರಾಗಿ ಜಾತಿಗೆ ಸೇರಿರುವುದರಿಂದ ಇವರಿಗೆ ಪರಿಶಿಷ್ಟ ಜಾತಿಯ ಪ್ರಮಾಣವನ್ನು ನೀಡಲು ತಿರಸ್ಕರಿಸಿದೆ. ಇದು ಮಾಡಿರೋದು ಜಿ ರಾಮಚಂದ್ರ, ಜಿಲ್ಲಾಧಿಕಾರಿಗಳು, ಕೋಲಾರ ಮತ್ತು ಅಧ್ಯಕ್ಷರು, ಜಾತಿ ಪರಿಶೀಲನಾ ಸಮಿತಿ, ಕೋಲಾರ ಜಿಲ್ಲೆ. ಅರ್ಥ ಆಯ್ತು ಅಲ್ಲ. ಈಗ ಸರ್ ನಿಮ್ಮ ಈಗ ಕೇಸಲ್ಲಿ ಕೋರ್ಟ್ಗಳಲ್ಲಿ FIR ಆದ ತಕ್ಷಣ ನೀವು ಕೊಲೆ ಮಾಡಿರಲಿ ಅಥವಾ ಕಳ್ತನ ಮಾಡಿರಲಿ, ಬೇರೆ 307 ಇರಲಿ, 506 ಏನೇ ಕೇಸ್ ದಾಖಲಾದರೂ ಕೂಡ FIR ಆದ ತಕ್ಷಣ ಅರೆಸ್ಟ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಇಲ್ಲಿ DCನೇ ಹೇಳಿದ್ದಾರೆ, ಇವರು SCಗೆ ಸೇರಲ್ಲ, ಇವರು ಬೈರಾಗಿ ಜಾತಿ ಸೇರಿದ ಅಂದಮೇಲೆ ಅವರು ಆರೋಪಿ ಅಂದ್ರೆ ಅರೆಸ್ಟ್ ಮಾಡಿ ಅಂತ ಅಷ್ಟೇ ನಾವು ಹೇಳ್ತಿರೋದು. ಇನ್ನೇನು ತನಿಖೆ ಮಾಡಬೇಕು ಅಂತ. ಹಾಗಾದ್ರೆ ನಿಮ್ ಪ್ರಕಾರ ಅಲ್ಲ, ನಾವ್ ಹೇಳೋದು ಈಗ ದರ್ಶನ್ ಕೇಸಲ್ಲಿ ಜನಪ್ರತಿನಿಧಿ ಅವರಾಗಿರ್ಲಿಲ್ವಾ? ಅಲ್ಲ ಈಗ ನಾನು ಹೇಳೋದು ನೋಡಿ, ಈಗ ಯಾರ್ಯಾದ್ರೂ ತಪ್ಪು ಮಾಡಿ ಇದು ಕೋಲಾರಲ್ಲಿ ನಡೆದಿರತಕ್ಕಂಥದ್ದು, ಹೈಕೋರ್ಟ್ ಅಲ್ಲಿ ನಡೆದಿರ್ತಕ್ಕಂಥದ್ದು ಅಲ್ಲ, ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಬಂದಿದೆ. ಇದು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿ ಬಂದಿದೆ. ಅಲ್ಲ ಹೋಗ್ಲಿ, ನಾವ್ ಹೇಳೋದು ಈಗ ಕಾನೂನಿಗೆ ಯಾರು ದೊಡ್ಡವರಲ್ಲ ಸರ್. ನಾನು ಹೇಳೋದು ಒಂದ್ ನಿಮಿಷ ಸರ್, ಒಂದ್ ನಿಮಿಷ. ಈಗ ಅಣ್ಣ ಒಂದು ನಿಮಿಷ, ಕೆಲವು ಕೇಸಲ್ಲಿ ಬಂಧನ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ.
ಬಂಧನ ಮಾಡಿದ ನಂತರಲ್ಲೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅವ್ರಿಗೆ ಜಿಲ್ಲಾ ನ್ಯಾಯಾಲಯದಲ್ಲಿ ಅವ್ರಿಗೆ ನ್ಯಾಯ ಸಿಗಲಿಲ್ಲ ಅಂದರೆ ಹೈಕೋರ್ಟಿಗೆ ಹೋಗ್ತಾರೆ, ಹೈಕೋರ್ಟ್ ಇಲ್ಲ ಅಂದರೆ ಸುಪ್ರೀಂ ಕೋರ್ಟಿಗೆ ಹೋಗಲಿ. ಆದರೆ ಇವು ಮೇಲ್ನೋಟಕ್ಕೆ ಸಾಬೀತಾಗಿರೋದ್ರಿಂದ ಮೇಲೆ ನಮ್ಮ ಒತ್ತಾಯಗಳು ಏನು ಇರೋದಿಲ್ಲ. ಅಲ್ಲ, ಸಾಬೀತಾಗಿರೋದ್ರಿಂದ ಮೇಲ್ನೋಟಕ್ಕೆ ಅವ್ರು ಬಂಧಿಸಿ, ಅಂತಿಮ. ಅವ್ರನ್ನ ಬಂಧಿಸಿ ಹಾ. ಬಂಧಿಸಿ ಈಗ ಅವ್ರು ವಜಾಗೊಳಿಸಿದ್ದಾರೆ. ಅದ್ರ ವಿರುದ್ಧ ಇಲ್ಲಿ ಏನ್ ಮಾಡ್ಬೇಕು ಕ್ರಮ ಅಲ್ಲ, ಅದುವರೆಗೆ ಇವ್ರು ಬಂದು ಈ ಒತ್ತಾಯ ಮಾಡುವಂಥದ್ದು ಏನಿದೆ ಈಗ ಮೇಲ್ನೋಟಕ್ಕೆ ಅಲ್ಲ ಸರ್, ಈಗ ಅಲ್ಲ ಒಂದ್ ನಿಮಿಷ, ಮೀಸಲಾತಿಯನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತಂದ್ರೆ ಅಲ್ಲ, ನ್ಯಾಯಾಲಯ ಆಲ್ರೆಡಿ ಮುಗ್ದಿದೆ. ಎಕ್ಸಿಕ್ಯೂಷನ್ಗೆ ಒತ್ತಾಯ ಮಾಡ್ತಾ ಇರೋದು. ನೀವು ನಮ್ಮನ್ನ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು ದಯಮಾಡಿ. ನಾವು ಎಕ್ಸಿಕ್ಯೂಷನ್ ಏನ್ ಪೊಲೀಸ್ ಎಕ್ಸಿಕ್ಯೂಷನ್ ಸರ್ಕಾರದ ಎಕ್ಸಿಕ್ಯೂಷನ್ ಇದೆ ಅದಕ್ಕೆ ಒತ್ತಾಯ ಮಾಡ್ತಾ ಇದೀವಿ ನಾವು. ನೀವೇ ಹೇಳಿ ಯಾವತ್ ಮಾಡೋಣ ಅಂತ. ನೀವು ಹೇಳಿದಿಷ್ಟೇ ಹೋರಾಟ ಮಾಡ್ತೀವಿ. ತಕ್ಷಣ ಏನು ಕಾನೂನಲ್ಲಿ ಚೌಕಟ್ಟಿನಲ್ಲಿ ಅವಕಾಶ ಇದೆ ಅಂದ್ರೆ ತಪ್ಪು ಮಾಡಿರುವಂತ ವ್ಯಕ್ತಿನ ಬಂಧಿಸ್ಬೇಕು, ಅಷ್ಟೇ ನಮ್ದು ಇದು ಒತ್ತಾಯ. ಸರ್ ಒಂದ್ ನಿಮಿಷ, ಒಂದ್ ಸೆಕೆಂಡ್. ಹಾ ಹೇಳಿ. ನಾವು ಹೇಳೋದು ಕೊತ್ತೂರು ಮಂಜುನಾಥ್ ವಿಚಾರದಲ್ಲಿ ಇದು ಇವತ್ತಿಂದ ನಡೀತಾ ಇರ್ತಕ್ಕಂಥದ್ದಲ್ಲ. ಇವ್ರಿಗೇನಾದ್ರೂ ನಾನು ಹೇಳೋದು, ಈಗಿನ ಸರ್ಕಾರ ಏನಿದೆ, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಇವರಿಗೆ ಸಂವಿಧಾನದ ಮೇಲೆ ಗೌರವ ಇದ್ದರೆ, ಕಾನೂನು ಮೇಲೆ ಗೌರವ ಇದ್ದರೆ, ಅವ್ರಿಗೆ ಈಗಾಗಲೇ ಟಿಕೆಟ್ ಕೊಡೋಕೆ ಮುಂಚೆಯಿಂದನೂ ಸಹ ಕೋರ್ಟಲ್ಲಿ ನಡೀತಾ ಇತ್ತು. ಅವರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟೇ ಕೊಡಬಾರ್ದಾಗಿತ್ತು. ಇವ್ರಿಗೆ ಕಾನೂನು ಮೇಲೆ ಗೌರವ ಇದ್ದಿದ್ರೆ, ಇವ್ರಿಗೆ ಬೇಕಿರೋದು ಯಾವುದೇ ರಾಜಕೀಯ ಪಕ್ಷಗಳಿಗೆ ಬೇಕಿರ್ತಕ್ಕಂಥದ್ದು ದುಡ್ಡಿದೆಯಾ, ದುಡ್ಡು ಚೆಲ್ತಾರಾ, ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ಇಷ್ಟೇ ಅವ್ರು ನೋಡ್ತಾರೆ. ಅವ್ರ ಹಿನ್ನೆಲೆ ಏನು ನೋಡೋದಿಲ್ಲ, ಯಾವ ಪಕ್ಷದವರು ಆಗಲಿ. ಮುಳುಬಾಗಿಲಲ್ಲಿ ಇವ್ರು ಗೆದ್ದಿದ್ದಾರೆ, ಗೆದ್ದ ತಕ್ಷಣವೇ ಅದು ಕೋರ್ಟಲ್ಲಿ ನಡೀತಾ ಇದೆ. ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ, ಸುಪ್ರೀಂ ಕೋರ್ಟಿಂದ ಹೈಕೋರ್ಟ್ಗೆ ಬಂದಿದೆ, ಹೈಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ. ಆಗ ಈ ಕಾಂಗ್ರೆಸ್ ಪಕ್ಷದವರು ಅವ್ರಿಗೆ ಟಿಕೆಟ್ ಕೊಡಬೇಕಾಗಿತ್ತಾ? ಕಾನೂನು ಮೇಲೆ ಗೌರವ ಇದ್ದಿದ್ರೆ, ನಾವು ಸಂವಿಧಾನದ ಪರ, ಅಂಬೇಡ್ಕರ್ ಪರ, ಕಾನೂನಿಗೆ ನಾವು ಕೊಟ್ಟಷ್ಟು ಗೌರವ ಯಾರು ಕೊಡಲ್ಲ ಅಂತ ಹೇಳ್ಬಿಟ್ಟು ಎದೆ ತಟ್ಟೆ ಹೇಳ್ಕೊಂತಾರಲ್ಲ. ರುಜುವಾತು ಆಗದೆ ಇದ್ರೂ ಪರವಾಗಿಲ್ಲ, ಕೋರ್ಟಲ್ಲಿ ಒಂದು ನಡೀತಾ ಇದೆ ಅಂದಮೇಲೆ ಅದಕ್ಕೆ ಕಾನೂನು ಗೌರವ ಕೊಡಬೇಕು. ಕಾನೂನು ಕೋರ್ಟಲ್ಲಿ ತೀರ್ಪು ಬಂದ ಮೇಲೆ ಅವ್ರಿಗೆ ಕೊಡ್ಬೇಕಾಗಿತ್ತು ಟಿಕೆಟ್. ಖಂಡಿತ ಖಂಡಿತ ನೀವು ಹೇಳೋದು ಸರಿ. ಖಂಡಿತ ಸರ್, ಹೌದು ಸರ್. ಈಗ ನಾವೇ ನಮ್ಮ ಅಲ್ಲ ನಾನು ಹೇಳೋದು, ಈಗ ಅದು ನಿಜಾನೇ. ನೀವು ಮತದಾರಿಗೂ ಅಲ್ಲ ಸತ್ಯ ಸರ್, ಅದು ಖಂಡಿತ ಖಂಡಿತ ಅದು ಸತ್ಯ ಸರ್, ಅದು ಸತ್ಯ ನೀವು ಹೇಳಿ ಸತ್ಯ ಇದೆ ಸರ್. ಈಗ ಸರ್ ನಾವು ಈಗ ನಾನು ಹೇಳ್ತೀನಿ, ಮಾತಾಡ್ತೀನಿ ಅದನ್ನೇ ಮಾತಾಡ್ತೀನಿ ಸರ್. ಏನಂದ್ರೆ ಈಗ ನೀವೇನ್ ಹೇಳ್ತಾ ಇದ್ರೆ ಅದು ಸರಿನೇ, ಆಯ್ಕೆ ಆಗಿರೋದ್ರ ಬಗ್ಗೆ ನೀವು ಹೇಳ್ತಾ ಇದ್ರಿ. ಖಂಡಿತವಾಗ್ಲೂ ನಾವು ಕಾನೂನಾತ್ಮಕವಾಗಿ ಯಾವಾಗ ನಮಗೆ ಅಧಿಕಾರದ ಒಂದು ಬಲ ಇರಲ್ವೋ ಆವಾಗ ನಾವು ಕಾನೂನಾತ್ಮಕವಾಗಿ ಹೋಗ್ಲೇಬೇಕಾಗ್ತದೆ. ಈಗ ನಿಮ್ಗೆ ಗೊತ್ತಿದೆ, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ತಾನು ತನ್ನ ಸ್ಥಾನಗಳನ್ನ ಅವಕಾಶಗಳನ್ನ ಪಡೆದುಕೊಳ್ಳೋದಕ್ಕೆ ಅಂಬೇಡ್ಕರ್ ಮಾರ್ಗದಲ್ಲಿ, ಬುದ್ಧನ ಮಾರ್ಗದಲ್ಲಿ ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೆ ಅಂತ ಸಮಾಜಕ್ಕೆ ಗೊತ್ತಿರೋದೆ. ಆದ್ರೆ ಮುಖ್ಯವಾಹಿನಿಯಲ್ಲಿ ಯಾರು ಪ್ರಾಬಲ್ಯ ಇರುವಂತಹ ವ್ಯಕ್ತಿಗಳಿದ್ದಾರೆ ಅವರು ಕೊನೆಯದಾಗಿ ಜಯ ಸಾಧಿಸೋದು ತಮ್ಗೆ ಗೊತ್ತಿರೋ ವಿಷಯ ಏನಲ್ಲ. ಸೊ ಹಂಗಾಗಿ ಹಣ ಇಟ್ಕೊಂಡ ಅನ್ನೋ ಒಂದೇ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ವಿವೇಕಿಗಳು, ವಿಜ್ಞಾನಿಗಳು, ಬುದ್ಧಿವಂತರು ಇರುವಂತಹ ಕೋಲಾರ ಶಾಸಕ ಇದರಲ್ಲಿ ಬಂದು ಕ್ಷೇತ್ರದಲ್ಲಿ ವ್ಯಕ್ತಿ ಒಂದೇ ದಿವಸಕ್ಕೆ ಎಲ್ಲವನ್ನ ಬದಲಾವಣೆ ಮಾಡಿ ಗೆಲ್ತಾನೆ ಅನ್ನೋದಾದ್ರೆ ಅಲ್ಲಿಗೆ ಮತದಾರ ಬುದ್ಧಿ ಇದೆ. ಮತದಾರರು ನಾವು ದೊಡ್ಡರು ಅನ್ಲೇಬಾರ್ದು, ಯಾಕಂದ್ರೆ ಮತದಾರರು ಬುದ್ಧಿವಂತರೇ. ಆದ್ರೆ ಅವರನ್ನ ದಿಕ್ಕು ತಪ್ಪಿಸ್ತಂತ ಜನ ಬುದ್ಧಿವಂತರು ಅಂತ ಇಷ್ಟೊಂದು ಆರೋಪ ಮಾಡಿ ಗೆಲ್ಸಿರೋದಕ್ಕೆ ಮತದಾರರು ಅಲ್ಲ ಈಗ ನಾವು ಸರ್ ಒಂದ್ ನಿಮಿಷ ನಮ್ಮ ಬಾಯಿ ಹೇಳ್ತಿದ್ದೀರಾ ಸಾಹೇಬ್ರೆ, ಒಂದ್ ನಿಮಿಷ. ನಾವು ಅಲ್ಲ ಕರೆಕ್ಟೇ. ಈಗ ನಾವು ತೆಗೆದುಕೊಳ್ಳುವ ಅಂತ ಯಾವ್ದನ್ನು ಬದಲಾವಣೆ ಮಾಡಕ್ಕಾಗಲ್ಲ ಸರ್.
ಸರಿ ಅಂತ ಬದಲಾವಣೆ ಮಾಡ್ಬೇಕು. ಅಂಬರೀಷ್ ಅವರೇ ಸಾಯ್ಬಾರ್ದು, ಕೋಲು ಮುರಿಬಾರ್ದು. ಮಾತಾಡಿ. ಇಲ್ಲ ಈಗ ನಾವು ತೆಗೆದುಕೊಳ್ಳೋ ನಿರ್ಧಾರಗಳಿಂದಾನೇ ನಮ್ಮ ಭವಿಷ್ಯತ್ ಇರುತ್ತೆ. ಬಂಧಿಸ್ಬೇಕಾದ್ರೆ ನ್ಯಾಯಾಲಯನ ಬಂಧಿಸಿ ಅಂತ ಹೇಳುತ್ತೆ, ಇಲ್ಲ ಜೈಲ್ಗೆ ಹಾಕ್ಬೇಕಾದ್ರೆ ಜೈಲ್ಗೆ ಹಾಕಿ ಅಂತ ಹೇಳುತ್ತೆ, ದಂಡ ಹಾಕ್ಬೇಕಾದ್ರೆ ಕೋರ್ಟ್ ದಂಡ ಹಾಕುತ್ತೆ. ಈ ಒತ್ತಾಯ ಮಾಡುವಂಥದ್ದು ಏನಿದೆ ಇವಾಗ ಕೋರ್ಟಲ್ಲಿ? ಹೌದು ಸರ್, ಕಾನೂನಾತ್ಮಕವಾಗಿ ಒಬ್ಬ ಈ ದೇಶದ ಸಿಟಿಸನ್ ಆಗಿ ನಾವು ಪ್ರಶ್ನೆ ಮಾಡೋ ಹಕ್ಕು ನಮ್ಗಿರುತ್ತೆ. ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು? ಯಾಕೆ ಅವ್ರನ್ನ ಬಂಧಿಸಿ ಅಂತ ಕೇಳಬಾರ್ದು? ಯಾಕೆ ಕೇಳಬಾರ್ದು ಅನ್ನೋದು ನಮ್ಮ ಪ್ರಶ್ನೆ. ಸಾಹೇಬ್ರೆ ಒಂಚೂರು ಸ್ವಲ್ಪ ಮಾತಾಡಕ್ಬಿಟ್ರೆ ಅಲ್ಲ, ಒಂದು ನಿಮಿಷ ಪಿಟಿಷನ್ ಯಾಕೆ ಹಾಕ್ಬೇಕು? ಈಗಾಗಲೇ ಕೋರ್ಟ್ ಅಲ್ಲಿ ನಡೀತಿದೆ. ಚೂರು ಮಾತಾಡಿ ಆಗಿರೋ FIR ಗೆನೆ ಅರೆಸ್ಟ್ ಮಾಡಿ ಇಲ್ಲಿ ಅಂತ ಹೇಳ್ತಾರೆ, ಬೇರೆ ಏನಾದ್ರು. ಸರ್. ಈಗ ಕೋರ್ಟ್ ವಿಜಯ ಬುದ್ಧಿ ಇದೆ. ಹಂಗಿಲ್ಲ, ಇಲ್ಲ. ಕೋರ್ಟ್ ಕೇಳ್ತಾರಲ್ಲ ಸರ್, ಇದು ದಯಮಾಡಿ ಅರ್ಥ ಮಾಡ್ಕೋಬೇಕು. ನಾವುಗಳು ಕೋರ್ಟ್ ಅಂತ ಅಂಬರೀಷ್ ಮಾತಾಡ್ತಾ ಇದ್ರೆ ಅಂಬರೀಷ್ ನಾವು ಕೋರ್ಟ್ ಮೇಲೆ ಒಂದು ಅದನ್ನೇ ಹಿಡ್ಕೊಂಡ್ಬಿಟ್ರೆ ಹೆಂಗೆ ಸ್ವಾಮಿ? ಅಣ್ಣ, ಸರ್ ಒಂದು ನಿಮಿಷ. ಅದನ್ನೇ ಹಿಡ್ಕೊಂಡ್ಬಿಟ್ರೆ ಹೆಂಗೆ? ಈಗ ಈ ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿರ್ಬೋದು ಎಲ್ಲ ಕೂಡ ಕಾನೂನಾತ್ಮಕ ನಡೆದಿದೆ ಅನ್ನೋದು ಹೋರಾಟ ಮಾಡ್ದೇನೆ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಸುಳ್ಳು. ಎಲ್ಲ ವಿಷಯದಲ್ಲೂ ಸಾಧ್ಯ ಆಗಿದೆ. ಸಾಮಾನ್ಯ ಜನ ಆದರೂ ಮಾತ್ರ ಒಂದು ಸಣ್ಣ ಕೋಳಿ ಮರಿ ಕದ್ರೂ ಕೂಡ ಬೇಗ ಅರೆಸ್ಟ್ ಮಾಡ್ತಾರೆ. ಆದರೆ ಇದೇ MLA ಮಿನಿಸ್ಟರ್ ಆದರೆ ಬೇರೆ ತರುತ್ತೆ. ನೀವೊಂದು ಮಾತು ಹೇಳಿದ್ರಿ, ಏನಕ್ಕೆ ಇವರು ಗೆಲ್ಸಿರಿ ಅಂತ. ಈ ದೇಶದಲ್ಲಿ ಕಾಂಗ್ರೆಸ್ನ ಕುತಂತ್ರ ಇವತ್ತಿಂದಲ್ಲ, ಸ್ವಾತಂತ್ರ್ಯ ಪೂರ್ವದಿಂದಲೂ ಬಾಬಾ ಸಾಹೇಬ್ರನ್ನೇ ಒಬ್ಬ ಸಾಮಾನ್ಯ ಅವನ ಸಹಾಯಕ ನಿಲ್ಲಿಸಿ ಸೋಲಿಸಿದಂಥ ಕಾಂಗ್ರೆಸ್ ಪಕ್ಷ ಇತಿಹಾಸದಲ್ಲಿದೆ. ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ 1952ರಲ್ಲಿ ಬಾಂಬೆಯಲ್ಲಿ ಚುನಾವಣೆ ನಿಂತಹ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಸಹಾಯಕ ಆಯ್ತಂಥ ಒಬ್ಬ ಸಹಾಯಕ ನಿಲ್ಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಸೋಲಿಸ್ತಾರೆ ಅಂತ. ಅಲ್ಲ ನಿಮ್ಗೆ ಅಲ್ಲಲ್ಲ ಕೆಪಾಸಿಟಿ ಇದೆ, ಅಲ್ಲ, ನೀವೇ ಮಾತಾಡಿ ನಾವೇನು ಮಾತಾಡೋಣ ಹೇಳಿ. ಸ್ವತಂತ್ರ ಇದೆ. ಅದಕ್ಕೆ ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಅಲ್ಲ ಸರ್, ಈಗ ಏನು ಮಂಜುನಾಥ್ ವಿರುದ್ಧ ನಾವು ಮಾತಾಡಬಾರ್ದು ಸರ್? ಈಗ ನಿಮ್ಮ ಹತ್ರ ಕೇಳ್ತೀನಿ, ನೀವು ಇದ್ದೀರಿ, ಮಂಜುನಾಥ್ ಅವ್ರ ವಿರುದ್ಧ ನಾವು ಮಾತಾಡಿದ ರಂಗ ಮತ್ತೆ ಅದು ಈಗ ನಾವು ಕೇಳ್ತಾ ಇದ್ದೀವಿ. ಕೋರ್ಟ್ ಅಲ್ಲಿ ಆಗಿದೆಯಲ್ಲ, ನಾವು ಕೋರ್ಟ್ ಕಾನೂನಿಗೆ ಗೌರವ ಕೊಡಿ ಅಂತಾನೆ ನಾವು ಕೇಳ್ತಾ ಇರೋದು. ಈಗ ಮಾತಾಡಿ ತಾವು ಮಾತಾಡಿ. ಕಾಂಗ್ರೆಸ್ ಬಗ್ಗೆ ದಲಿತರಿಗೆ ಗೊತ್ತಿದ್ರೆ ಕಾಂಗ್ರೆಸ್ ಯಾವಾಗ ಕೆಲಸನೇ ಇರಲಿಲ್ಲ. ಈಗ ಯಾಕೆ ಮಾತಾಡ್ತೀರಾ? ಹೌದು ಸರ್, ಖಂಡಿತ. ದಯಮಾಡಿ ಕೂತ್ಕೊಳ್ಳಿ. ಬಾ ಸರ್, ಕೂತ್ಕೊಳ್ಳಿ. ನಾವು ಸರ್ಕಾರದವರು ಮತ್ತು ಇಲ್ಲಿನ ಶಾಸಕರು ಗೌರವ ಕೊಡಬೇಕು. ಅವರು ಗೌರವ ಕೊಡಲಿಲ್ಲ ಅಂದರೆ ನಮ್ಮ ಹೋರಾಟ ಇದ್ದೇ ಇರುತ್ತಲ್ವ. ಹಾಗೆ ಕ್ಲೋಸ್ ಆಯ್ತಲ್ಲ. ವರದಿ ಕೊಟ್ಟ ಮೇಲೆ ಆ ವರದಿಯಲ್ಲಿ ಏನಾದರೂ ಲೋಪದೋಷ ಇದ್ದರೆ ನೀವು ಹೋರಾಟ ಮಾಡಬೇಕು. ಖಂಡಿತವಾಗ್ಲು ಸರ್, ನೀವು ಹೇಳಿದ್ದು ಸರಿಯಾಗಿದೆ. ಆದ್ರೆ ನಮ್ಮ ಹಳದಿ ಕೋರ್ಟು ತಮ್ಮ ಹಾಕಿರುವಂತಹ ಅರ್ಜಿನ ವಜಾ ಮಾಡಿ ಅರ್ಜಿ ವಜಾ ಮಾಡಿದಾದ್ಮೇಲೆ ನೀವು ಆರೋಪಿ ಅನ್ನೋದು ಸಾಬೀತಾಯ್ತು. ಆರೋಪಿ ಅನ್ನೋದು ಸಾಬೀತಾದ್ಮೇಲೆ ಆರೋಪಿ ಮೇಲೆ ಏನೆಲ್ಲ ಕ್ರಮಗಳು ತಗೋಬೇಕು ಆ ಕ್ರಮಗಳನ್ನ ಸರ್ಕಾರ ವಹಿಸಬೇಕು ಅನ್ನೋದು ನಮ್ಮ ಒತ್ತಾಯ. ಹೌದು, ತನಿಖೆಗೆ ಇವ್ರು ಸ್ಟೇ ತಂದಿದ್ರು. ಇವಾಗ ಅದು ಕ್ಯಾನ್ಸಲ್ ಆಗಿದೆ, ಅದು ವಿಚಾರಣೆ ನಡೆಯುತ್ತೆ. ಅಲ್ಲಲ್ಲ, ಈಗ ಹೈಕೋರ್ಟ್ ಅಲ್ಲಿ ಏನಾಗಿದೆ, ಇವರು ಅರ್ಜಿ ಹಾಕಿದ್ರು ಏನಂದ್ರೆ ಸ್ಕ್ವಾಶ್ ಮಾಡಬೇಕು ನನ್ನ ವಿರುದ್ಧ FIR ಅಂತ. ಅದು ಮಾಹಿತಿ ನಮ್ಮ ಹತ್ರ ಎಲ್ಲ ಮಾಹಿತಿ ಇದೆ. ಆ ಸ್ಕ್ವಾಶ್ ಮಾಡಬೇಕು ಅಂದಾಗ ಆಗ ಹೈಕೋರ್ಟ್ ಏನಾಗಿದೆ, ಇಲ್ಲ ಇದು ನ್ಯಾಯೋಚಿತವಾಗಿದೆ, ನೀವು ಮಾಡಿರುವಂಥದ್ದು ಕಾನೂನಿಗೆ ಅಪರಾಧ ಆಗಿದೆ, ಹಾಗಾಗಿ ನಾವು ನಿಮ್ಮ ಮೇಲೆ ತಗೊಂಡಿರುವಂಥ ಕ್ರಮ FIR ನ್ಯಾಯೋಚಿತವಾಗಿದೆ, ಹಾಗಾಗಿ ಅದನ್ನ ಸ್ಕ್ವಾಶ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಇವ್ರ ಅರ್ಜಿನ ವಜಾ ಮಾಡಿದೆ. ಸೊ ಇವ್ರ ಅರ್ಜಿನ ವಜಾ ಮಾಡಿದಾಗ ಆಗ ಕಾನೂನು ಎಕ್ಸಿಕ್ಯೂಟ್ ಆಗುತ್ತೆ. ಅಂತಹ ಕಾನೂನನ್ನು ಎಕ್ಸಿಕ್ಯೂಟ್ ಮಾಡಿ ಕಾನೂನಾತ್ಮಕವಾಗಿ ಏನೆಲ್ಲ ಅವ್ರ ಮೇಲೆ ಕ್ರಮ ತಗೋಬಹುದು ಅಂತಹ ಕ್ರಮನ ತಗೋಬೇಕು ಅಂತ ಸರ್ಕಾರದ ಮೇಲೆ ನಮ್ದು ಒತ್ತಾಯ. ಹೌದು ಸರ್. ಈಗ ಮೇಲ್ನೋಟಕ್ಕೆ ಸಂತೋಷ, ಹೈಕೋರ್ಟ್ ಹೇಳಿದೆ ಸರ್. ಹೈಕೋರ್ಟ್ 2018ರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ, ಇವರು ಜಾತಿ ಬುಡಗ ಜಂಗಮಕ್ಕೆ ಬರೋದಿಲ್ಲ, ಸ್ಪಷ್ಟವಾಗಿ ಇವರು ಬೈರಾಗಿ ಜಾತಿ. ಎಂಕ್ವೈರಿ ಆಗಿ DCRE ಒಬ್ಬ ಅಧಿಕಾರಿನೇ ಇದ್ರ ಮೇಲೆ FIR ಹಾಕ್ಸಿರೋದು ತಮ್ಗೆ ಗೊತ್ತಿರಬೇಕು ಮಾಹಿತಿ. ಆದರೆ FIR ಹಾಕೋ ಹಿನ್ನೆಲೆ ಏನಪ್ಪಾ ಅಂತಂದ್ರೆ ಹೈಕೋರ್ಟ್ ಅಲ್ಲಿ ಕ್ಲಿಯರ್ ಕಟ್ ಒಂದು ಆರ್ಡರ್ ಆಗಿದೆ. ಏನು ಆರ್ಡ್ರು ಅಂದ್ರೆ ಇವರು
ಬುಡಗ ಜಂಗಮ ಜಾತಿಗೆ ಸೇರಿದವರಲ್ಲ, ಇವರು ಬೈರಾಗಿ ಜಾತಿಗೆ ಸೇರಿದಂಥವ್ರು. ಇವರ ಏನು ಸಾಂಸ್ಕೃತಿಕ ದಿನಚರಿ ಇದೆ, ಈ ಸಾಂಸ್ಕೃತಿಕ ದಿನಚರಿಯು ಸಹ ಆ ಒಂದು ಬುಡಗ ಜಂಗಮ ಸಂಸ್ಕೃತಿಗೆ ಸೇರಿದ್ದಲ್ಲ. ಹಾಗಾಗಿ ಅಲ್ಲ ಕ್ಲಿಯರ್ ಕಟ್ ಆಗಿ ಅಲ್ಲ ಆಗಿದೆ. ಅದರ ಮೇಲೆ ಒಬ್ಬ DCR ಅಂದ್ರೆ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದ ಇನ್ಸ್ಪೆಕ್ಟರ್ ಏನ್ ಮಾಡ್ತಾರೆ, ಅದ್ರ ಮೇಲೆ ಕೇಸ್ ಮಾಡ್ತಾರೆ. ಸೊ ಹಂಗಾಗಿ ಹೈಕೋರ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟ ಮೇಲೆ ಇದು FIR ಆಗಿರೋದ್ರಿಂದ ಕಾನೂನಾತ್ಮಕವಾಗಿ ಅವರ ಮೇಲೆ ಏನೇನ್ ಬೇಕೋ ಅದನ್ನೆಲ್ಲನೂ ಸಹ ಕ್ರಮ ತಗೋಬಹುದು. ಹಾಗಾಗಿ ಸರ್ಕಾರ ಯಾಕೆ ಹಿಂದುಳಿತಾ ಇದೆ ಅಂತ ನಮ್ಮ ಒತ್ತಾಯ. ನೋಡಿ ಸರ್ ಇಲ್ಲ.